ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ಸೇವೆಯನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು. ಲಕ್ಷಾಂತರ ಭಕ್ತರು ಮಂತ್ರಾಲಯದಲ್ಲಿ ಮತ್ತು ಪ್ರಪಂಚದಾದ್ಯಂತ ವಿವಿಧ ಶಾಖೆಗಳಲ್ಲಿ ರಾಯರಿಗೆ ಭೇಟಿ ನೀಡುತ್ತಿದ್ದಾರೆ. ಜನರು ಕನಿಷ್ಠ 3 ದಿನಗಳಿಂದ ಗರಿಷ್ಠ ದಿನಗಳವರೆಗೆ ಸರಿಯಾದ ಸಂಕಲ್ಪ ಮತ್ತು ಪ್ರದಕ್ಷಿಣೆಯೊಂದಿಗೆ ರಾಯರಿಗೆ ಸೇವೆ ಸಲ್ಲಿಸುತ್ತಾರೆ. ಮಂತ್ರಾಲಯಕ್ಕೆ ಭೇಟಿ ನೀಡಲು ಸಾಧ್ಯವಾಗದವರು ಅಥವಾ ಮಠದಲ್ಲಿ ಸೇವೆ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸಂಕಲ್ಪ ಮಾಡಬಹುದು ಮತ್ತು ಮನೆಯಲ್ಲಿಯೇ ಮಡಿ ಮತ್ತು ಭಕ್ತಿಯಿಂದ ರಾಯರ ಫೋಟೋದೊಂದಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು. ಶ್ರೀ ರಾಯರನ್ನು ಪೂಜಿಸಲು ಉತ್ತಮ ದಿನ ಗುರುವಾರಗಳು. ನೀವು ಗುರುವಾರ ಅಥವಾ ಯಾವುದೇ ಶುಭ ದಿನದಂದು ಈ ಸೇವೆಯನ್ನು ಪ್ರಾರಂಭಿಸಬಹುದು. ಪುರುಷರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಮಹಿಳೆಯರು ಸೀರೆಯನ್ನು ಧರಿಸಬೇಕು. ನೀವು ಸೇವೆಯನ್ನು ಪ್ರಾರಂಭಿಸುತ್ತಿದ್ದರೆ ಗುರುವಾರ ಬೆಳಿಗ್ಗೆ ಎದ್ದು ಹಿಂದಿನ ದಿನ ಬಟ್ಟೆಗಳನ್ನು ತೊಳೆದು ಪ್ರತ್ಯೇಕ ಮಿಡಿ ಸಾಲಿನಲ್ಲಿ ಒಣಗಿರಿಸಬೇಕು. ಎಲ್ಲ ಸೇವಾ ದಿನಗಳಲ್ಲಿ ಹಾಸಿಗೆ ಅಥವಾ ದಿಂಬುಗಳನ್ನು ಬಳಸಬಾರದು. ಯಾವುದೇ ಸ್ವಚ್ಛವಾದ ಬಟ್ಟೆ ಅಥವಾ ಚಾಪೆಯಿಂದ ಮುಚ್ಚಿ ನೆಲದ ಮೇಲೆ ಮಲಗಬೇಕು. ಸೇವೆ ಮಾಡಲು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ದೂರದರ್ಶನ ಅಥವಾ ಯಾವುದೇ ಮನರಂಜನಾ ಕಾರ್ಯಕ್ರಮವನ್ನು ನೋಡಬಾರದು. ಮೊಬೈಲ್ ಬಳಸಬಾರದು, ಏಕೆಂದರೆ ಇದು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯುತ್ತದೆ. ಬೆಳಿಗ್ಗೆ ಉಪವಾಸ ಮಾಡಬೇಕು. ಈ ಸೇವಾ ದಿನಗಳಲ್ಲಿ ಸಾಧ್ಯವಾದಷ್ಟು ಶ್ರೀ ರಾಘವೇಂದ್ರ ತೀರ್ಥರ ಸ್ಮರಣೆಯನ್ನು ಮಾಡಬೇಕು. ಅನಗತ್ಯ ಹರಟೆ ಹೊಡೆಯುವುದನ್ನು ತಪ್ಪಿಸಬೇಕು. ಮೌನವಾಗಿರಬೇಕು ಮತ್ತು ಸಾಧ್ಯವಾದಷ್ಟು ರಾಯರ ಮೇಲೆ ಗಮನ ಹರಿಸಬೇಕು. ಪೂಜೆ ಮಾಡುವ ವಿಧಾನ ನೋಡುವುದಾದರೆ, ಮೊದಲು ಪೂಜೆಯ ಸ್ಥಳವನ್ನು ತುಂಬ ಸ್ವಚ್ಛವಾಗಿರಿಸಬೇಕು. ನಂತರ ಪೂಜಾ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಬೇಕು. ನಂತರ ಒಂದು ಸಣ್ಣ ಮೇನನ್ನು ಇರಿಸಿ ಮತ್ತು ಅದನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿ ಹಾಕಬೇಕು. ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಇರಿಸಿ ನಿಮ್ಮ ಪೂಜೆಯು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿ ಮತ್ತು ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಎಂದು ಗಣೇಶನಲ್ಲಿ ಪ್ರಾರ್ಥಿಸಬೇಕು. ಮನೆ ಮೇಲ್ಭಾಗದಲ್ಲಿ ಶ್ರೀ ರಾಘವೇಂದ್ರರ ಫೋಟೋವನ್ನು ಇರಿಸಬೇಕು. ಫೋಟೋವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಶ್ರೀಗಂಧ ಹಚ್ಚಬೇಕು. ನಂತರ ಫೋಟೋವನ್ನು ಹೂಗಳಿಂದ ಅಲಂಕರಿಸಬೇಕು. ಹೂವು ಮತ್ತು ತುಳಸಿಗಳಿಂದ ಅಲಂಕರಿಸಬೇಕು. ಮನೆಯ 2 ಬದಿಗಳಲ್ಲಿ ದೀಪವನ್ನು ಇರಿಸಬೇಕು. ನಿಮ್ಮ ಪೂಜಾ ಕೋಣೆಯ ಮಧ್ಯದಲ್ಲಿ ಮಣೆಯನ್ನು ಇರಿಸಿ ಪ್ರದಕ್ಷಿಣೆ ಮಾಡಲು ನಿಮಗೆ ಅನುಕೂಲಕರವಾದ ಸ್ಥಳವಾಗುತ್ತದೆ. ಹಣ್ಣುಗಳು, ತೆಂಗಿನಕಾಯಿ ಎಲೆಗಳು, ಬೀಟೆ ಬೀಜಗಳು ಇತ್ಯಾದಿಗಳನ್ನು ಇರಿಸಿ ನೈವೇದ್ಯ ಮಾಡಬೇಕು. ದೀಪಗಳನ್ನು ಬೆಳಗಿಸಿ ಸಂಕಲ್ಪವನ್ನು ಮಾಡಬೇಕು. ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಿ ಧೂಪ ಹಚ್ಚಿ ನೈವೇದ್ಯ ಮಾಡಬೇಕು. ಫೋಟೋದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಕನಿಷ್ಠ 11 ಪ್ರದಕ್ಷಿಣೆಗಳನ್ನು ಮಾಡಬೇಕು ಮತ್ತು ಹಾಗೆ ಮಾಡುವಾಗ ಈ ಮಂತ್ರವನ್ನು ಜಪಿಸಿ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೊನೆಯದಾಗಿ ನಮಸ್ಕಾರ ಮಾಡಿ ಪೂಜೆ ಮುಗಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ರಾಯರಿಗೆ ಬೆಳಿಗ್ಗೆ ಒಪ್ಪತ್ತಿನ ಉಪವಾಸ ಇರಬಹುದು ಅಥವಾ ದಿನ ಪೂರ ಉಪವಾಸ ಇರಬಹುದು. ಹಾಲು ಹಣ್ಣು ಸೇವಿಸಬಹುದು. ಸಂಜೆ ಪ್ರದಕ್ಷಿಣೆ ಮತ್ತು ನಮಸ್ಕಾರ ಮಾಡಬಹುದು. 3 ನಿರಂತರ ದಿನಗಳು ಅಥವಾ
5, 7, 9, 11, 21 ಇತ್ಯಾದಿಗಳಿಗೆ ಸೇವೆ ಮಾಡುವ ವಿಧಾನ ಇದೇ ವಿಧಾನವನ್ನು ಅನುಸರಿಸಿ. ಸೇವಾ ದಿನಗಳಲ್ಲಿ ಹಾಸಿಗೆಯಲ್ಲಿ ಮಲಗಬಾರದು. ಸೇವೆ ಮುಗಿದ ನಂತರ ಮರುದಿನ ರಾಯರಿಗೆ ನೈವೇದ್ಯವಾಗಿ ಇಟ್ಟಿದ್ದ ತೆಂಗಿನಕಾಯಿಯನ್ನು ಒಡೆದು ನಿಮ್ಮ ಕುಟುಂಬ ಸದಸ್ಯರಿಗೆ ಹಂಚಿ. ಈ ಸೇವೆಯನ್ನು ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದವರ ಆಸೆಗಳು ರಾಯರ ಕೃಪೆಯಿಂದ ಈಡೇರುತ್ತವೆ ಎಂದು ನಂಬಲಾಗುತ್ತದೆ. ಸಮರ್ಪಣಾ ಭಾವದಿಂದ ಮಾಡುವವರಿಗೆ ಸೇವೆಯ ಉದ್ದೇಶಕ್ಕೆ ಸಂಬಂಧಿಸಿದ ಕನಸುಗಳು ಬರುತ್ತವೆ ಎಂದು ನಂಬಲಾಗುತ್ತದೆ. ಈ ರೀತಿ ರಾಯರ ಸೇವೆ ಸಂಕಲ್ಪ ಮಾಡಿ ರಾಯರ ಸೇವೆ ಮಾಡುವುದರಿಂದ ನೀವು ಯಾವ ರೀತಿ ಸಂಕಲ್ಪ ಮಾಡುತ್ತೀರೋ ಅದು ನೆರವೇರುತ್ತದೆ ಎಂದು ನಂಬಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.